ಒಬ್ಬ ತಾಯಿ ತನ್ನ ಕಣ್ಣೆದುರೇ ಬೆಳೆಸಿದ ಮಗನನ್ನ ಕಳೆದುಕೊಂಡಿದ್ದಾಳೆ. ಮಗನಿಗೆ ಏನಾಯ್ತು ಅನ್ನೋ ಸತ್ಯಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾಳೆ. ಆದರೆ ಇದೇ ತಾಯಿ ನ್ಯಾಯಾಲಯದಲ್ಲಿ ನೀಡಿದ ಕೆಲವು ಹೇಳಿಕೆಗಳು ಈಗ ಇಡೀ ರೇಣುಕಾಸ್ವಾಮಿ ಪ್ರಕರಣದಲ್ಲೇ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಪೊಲೀಸರಿಗೆ ಹೇಳಿದ್ದೇ ಬೇರೆ, ನ್ಯಾಯಾಲಯದಲ್ಲಿ ಹೇಳಿದ್ದೇ ಬೇರೆ. ಹಾಗಾದ್ರೆ ಇದು ನೆನಪಿನ ಗೊಂದಲವ, ಹೇಳಿಕೆಯಲ್ಲಿನ ತಪ್ಪ, ಅಥವಾ ಪ್ರಕರಣದ ದಿಕ್ಕನ್ನೇ ಬದಲಿಸಬಲ್ಲಂತಹ ಸಾಕ್ಷಿಯ ಬದಲಾವಣೆಯ? ಇದಕ್ಕಾಗಿಯೇ ಈಗ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಪ್ರಾಸಿಕ್ಯೂಷನ್ ಮತ್ತೆ ಪಾರ್ಟಿ ಸವಾಲಿಗೆ ಅಂದ್ರೆ ಕ್ರಾಸ್ ಎಕ್ಸಾಮೈನ್ಗೆ ಒಳಪಡಿಸೋಕೆ ಹೈಕೋರ್ಟ್ ಮೊರೆ ಹೋಗಿದೆ. ಆದ್ರೆ ಹೈಕೋರ್ಟ್ ಮುಂದೆ ಈ ಅರ್ಜಿ ಯಾಕೆ ಬಂತು? ತಾಯಿಯ ಸಾಕ್ಷಿ ಈ ಪ್ರಕರಣದಲ್ಲಿ ಅಷ್ಟು ಮುಖ್ಯವಾಗಿರುವುದು ಏಕೆ? ಅವರು ನಿಜವಾಗಿಯೂ ಆರೋಪಿಗಳ ಪರವಾಗಿ ಮಾತನಾಡ್ತಿದಾರ, ಅಥವಾ ಮಗನೇ ಹೋಗ್ಬಿಟ್ಟ ಇನ್ನು ಏನು ಹೇಳಿ ಏನು ಪ್ರಯೋಜನ ಅನ್ನೋ ಮನಸ್ಥಿತಿಯಲ್ಲಿದ್ದಾರ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ರತ್ನಪ್ರಭಾ ಚಿತ್ರದುರ್ಗದ ರೇಣುಕಾಸ್ವಾಮಿಯ ತಾಯಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರಂಭಿಕ ಹಂತದಲ್ಲೇ ಆತನ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಅವರ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ರು. ಅದರಲ್ಲೂ ರೇಣುಕಾಸ್ವಾಮಿ ಜೂನ್ 8ರಂದು ಮನೆಯಿಂದ ಹೊರಡುವ ಮುನ್ನ ಏನು ಹೇಳಿದ್ರು, ಎಷ್ಟು ಗಂಟೆಗೆ ಮನೆ ಬಿಟ್ಟರು, ಯಾರೊಂದಿಗೆ ಸಂಪರ್ಕದಲ್ಲಿದ್ರು, ಆ ದಿನ ಮನೆಯಲ್ಲಿ ಏನೇನು ನಡೆದಿತ್ತು, ಮಗ ನಿತ್ಯ ಎಷ್ಟೊತ್ತಿಗೆ ಮನೆಗೆ ಬರ್ತಿದ್ದ, ಅವತ್ತು ನಿಮಗೆ ಮಗನಿಂದ ಕರೆಗಳು ಬಂದಿದ್ವಾ? ಈ ರೀತಿಯ ಲಾಸ್ಟ್ ಸೀನ್ ಬಿಫೋರ್ ಡಿಸಪಿಯರೆನ್ಸ್ಗೆ ಸಂಬಂಧಪಟ್ಟಂತೆ ತಾಯಿ ತಂದೆಯ ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗುತ್ತೆ. ಈ ಕೇಸ್ನಲ್ಲಿ ಈ ಹೇಳಿಕೆಗಳಿಗೆ ಸಿಕ್ಕಾಪಟ್ಟೆ ಮಹತ್ವವಿದೆ. ಇದು ಕೇವಲ ಕುಟುಂಬದ ಭಾವನಾತ್ಮಕ ಸಾಕ್ಷಿ ಅಂತಲ್ಲ, ಪ್ರಕರಣದ ಘಟನೆಗಳ ಟೈಮ್ ಲೈನ್ ಕಟ್ಟುವಾಗಲೂ ಇಂತಹ ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ಸಹಾಯಕವಾಗ್ತವೆ. ಇದೇ ಕಾರಣಕ್ಕೆ ರತ್ನಪ್ರಭಾ ಅವರ ಸಾಕ್ಷಿ ಪ್ರಕರಣದಲ್ಲಿ ಗಮನ ಸೆಳೆದಿತ್ತು. 2024ರಲ್ಲಿ ಆರೋಪಿಗಳ ಹೈಕೋರ್ಟ್ ಬೇಲ್ ಪ್ರೊಸೀಡಿಂಗ್ಸ್ನಲ್ಲಿಯೂ ಇವರ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ರೆಕಾರ್ಡ್ನ ಭಾಗವಾಗಿ ಉಲ್ಲೇಖಿಸಿತ್ತು. ಆದ್ರೆ ಅಸಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ 2025ರ ಡಿಸೆಂಬರ್ನಲ್ಲಿ ಟ್ರಯಲ್ ಕೋರ್ಟ್ನಲ್ಲಿ ರತ್ನಪ್ರಭಾ ಅವರ ಸಾಕ್ಷ್ಯ ದಾಖಲಾದಾಗ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ನಡುವೆ ಗಮನಾರ್ಹ ವ್ಯತ್ಯಾಸಗಳು ಬೆಳಕಿಗೆ ಬಂದಿದ್ವು. ಪವಿತ್ರ ಗೌಡ ಪರ ವಕೀಲರು ರತ್ನಪ್ರಭಾರನ್ನೇ ಪಾರ್ಟಿ ಸವಾಲ್ಗೆ ಒಳಪಡಿಸಿದಾಗ ನಾನು ಹಾಗೆ ಹೇಳಿಕೆ ನೀಡಿಲ್ಲ, ಯಾವ ದಿನ ಹೇಳಿಕೆ ಕೊಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಉತ್ತರಗಳು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ವು. ಉದಾಹರಣೆಗೆ ಪೊಲೀಸರು ದಾಖಲಿಸಿದ್ದ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ 4 ಸ್ನೇಹಿತರ ಜೊತೆ ಊಟಕ್ಕೆ ಹೋಗೋದಾಗಿ ಹೇಳಿದ್ದರು ಅನ್ನೋ ಅಂಶವಿತ್ತು ಅಂತ ಡಿಫೆನ್ಸ್ ಪ್ರಶ್ನಿಸಿತ್ತು. ಆದ್ರೆ ನ್ಯಾಯಾಲಯದಲ್ಲಿ ರತ್ನಪ್ರಭಾ ಅದನ್ನ ನಿರಾಕರಿಸಿದ್ರು. ಇಷ್ಟೇ ಅಲ್ಲ, ಮಗ ಬಾರ್ಗೆ ಹೋಗಿದ್ದ ವಿಚಾರದ ಬಗ್ಗೆ ಕೇಳಿದಾಗ್ಲೂ ನನ್ನ ಮಗ ಬಾರ್ಗೆ ಯಾವತ್ತೂ ಓದವನಲ್ಲ ಅನ್ನೋ ಅರ್ಥದಲ್ಲಿ ಉತ್ತರ ನೀಡಿದ್ರು. ಇದೇ ಸಂದರ್ಭದಲ್ಲಿ ಅವರ ಹಿಂದಿನ ಪೊಲೀಸ್ ಹೇಳಿಕೆ ಮತ್ತು ನ್ಯಾಯಾಲಯದ ಹೇಳಿಕೆಗಳ ನಡುವೆ ವ್ಯತ್ಯಾಸಗಳಿವೆ ಅಂತ ಪ್ರಾಸಿಕ್ಯೂಷನ್ ಆಕ್ಷೇಪಿಸಿತ್ತು. ಇಲ್ಲಿಂದಲೇ ಶುರುವಾಯಿತು ರತ್ನಪ್ರಭಾ ಅವರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಪ್ರಾಸಿಕ್ಯೂಷನ್ ಬೇಡಿಕೆ. ಅಂದ್ರೆ ಪ್ರಾಸಿಕ್ಯೂಷನ್ ತನ್ನದೇ ಸಾಕ್ಷಿಯನ್ನ
ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅವರ ಹೇಳಿಕೆಗಳನ್ನು ಪ್ರಶ್ನಿಸುವ ಅವಕಾಶವನ್ನ ಕೋರ್ಟ್ನಿಂದ ಕೇಳೋದು. ಪ್ರಾಸಿಕ್ಯೂಷನ್ನ ವಾದ ಏನು? ರತ್ನಪ್ರಭಾ ಅವರು ಆರಂಭಿಕ ಹಂತದಲ್ಲಿ ನೀಡಿದ್ದ ಹೇಳಿಕೆಗಳಿಗೂ ನ್ಯಾಯಾಲಯದಲ್ಲಿ ನೀಡುತ್ತಿರುವ ಕೆಲವು ಉತ್ತರಗಳಿಗೂ ವ್ಯತ್ಯಾಸವಿದೆ. ಹೀಗಾಗಿ ಅವರನ್ನ ಪ್ರಾಸಿಕ್ಯೂಷನ್ ಕ್ರಾಸ್ ಎಕ್ಸಾಮೈನ್ಗೆ ಒಳಪಡಿಸೋಕೆ ಅವಕಾಶ ಕೊಡಬೇಕು ಅಂತ ವಾದಿಸಿತ್ತು. ಆದರೆ 2026 ಜನವರಿ 17ರಂದು ಟ್ರಯಲ್ ಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿತ್ತು. ನಂತರ ಸೀನ್ಗೆ ಎಂಟ್ರಿ ಆಗಿದ್ದು ಹೈಕೋರ್ಟ್. ಟ್ರಯಲ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಕರ್ನಾಟಕದ ಹೈಕೋರ್ಟ್ ಮೊರೆ ಹೋಯಿತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದ ಮುಂದೆ ಈ ವಿಚಾರಣೆ ನಡೀತಿದೆ. ಜೂನ್ನಲ್ಲಿ ಹೈಕೋರ್ಟ್ ಈ ಅರ್ಜಿಗೆ ಸಂಬಂಧಿಸಿದಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳಿಗೆ ನೋಟಿಸ್ ಜಾರಿಗೊಳಿಸಿತ್ತು. ಪ್ರಾಸಿಕ್ಯೂಷನ್ನ ಮುಖ್ಯ ವಾದ ಏನಂದ್ರೆ, ಭಾರತೀಯ ಸಾಕ್ಷ್ಯ ಕಾನೂನಿನ ಸೆಕ್ಷನ್ 154ರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ತನ್ನದೇ ಸಾಕ್ಷಿಯನ್ನ ಕ್ರಾಸ್ ಎಕ್ಸಾಮೈನ್ ಮಾಡೋಕೆ ನ್ಯಾಯಾಲಯ ಅನುಮತಿ ನೀಡಬಹುದು. ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ಅವರ ವಾದದ ಪ್ರಕಾರ ಸಾಕ್ಷಿ ಪ್ರಾಸಿಕ್ಯೂಷನ್ನ ವರ್ಷನ್ಗೆ ವಿರುದ್ಧವಾಗಿ ಹೋಗಿರುವಾಗ ಈ ಅವಕಾಶವನ್ನ ನಿರಾಕರಿಸುವಂತಿಲ್ಲ ಅನ್ನೋದು ಅವರ ನಿಲುವಾಗಿತ್ತು. ಆದ್ರೆ ಇಲ್ಲಿ ಒಂದು ಬಹಳ ದೊಡ್ಡ ಲೀಗಲ್ ಪಾಯಿಂಟ್ ಇದೆ. ಸಾಕ್ಷಿಯೊಬ್ರು ಪ್ರಾಸಿಕ್ಯೂಷನ್ಗೆ ಅನುಕೂಲವಾಗದ ಹೇಳಿಕೆ ನೀಡಿದ್ರೆ ಅವರು ತಕ್ಷಣವೇ ಸುಳ್ಳುಗಾರರಾಗೋದಿಲ್ಲ. ಅದೇ ರೀತಿ ಅವರು ನಟ ದರ್ಶನ್ ಪರವಾಗಿ ತಿರುಗಿದ್ದಾರೆ ಅಂತಲೂ ತಕ್ಷಣ ಹೇಳೋಕೆ ಸಾಧ್ಯವಿಲ್ಲ. ಹೋಸ್ಟೈಲ್ ವಿಟ್ನೆಸ್ ಅನ್ನೋದು ನ್ಯಾಯಾಲಯದ ಪ್ರಕ್ರಿಯೆಯ ಒಂದು ಭಾಗ. ಸಾಕ್ಷಿಯ ಹೇಳಿಕೆಯಲ್ಲಿ ಕಾಂಟ್ರಾಡಿಕ್ಷನ್ ಇದೆ ಅಂದ್ರೆ ವಿರೋಧಾಭಾಸವಿದೆ ಅಂತ ಪ್ರಾಸಿಕ್ಯೂಷನ್ ಭಾವಿಸಿದ್ರೆ ಆ ಕಾಂಟ್ರಾಡಿಕ್ಷನ್ ಬಗ್ಗೆ ಪ್ರಶ್ನಿಸೋಕೆ ಅವಕಾಶ ಕೇಳಬಹುದು. ಅಂತಿಮವಾಗಿ ಆ ಸಾಕ್ಷಿಯ ಯಾವ ಭಾಗವನ್ನ ನಂಬಬೇಕು, ಯಾವ ಭಾಗವನ್ನ ನಂಬಾರ್ದು ಅದು ಕೋರ್ಟ್ ನಿರ್ಧರಿಸುವ ವಿಚಾರ. ಹೀಗಾಗಿ ರೇಣುಕಾಸ್ವಾಮಿ ತಾಯಿ ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಅಂತ ಈಗಲೇ ನಾವು ತೀರ್ಪು ಕೊಡೋದು ಸರಿಯಲ್ಲ. ಅಂತ ಕೆಲಸವನ್ನ ಸುಮನ್ ಟಿವಿ ಕನ್ನಡ ಮಾಡೋದು ಇಲ್ಲ. ಆದರೆ ಅವರ ಹೇಳಿಕೆಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟು ಹಾಕುವ ವ್ಯತ್ಯಾಸಗಳಿವೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತದೆ. ಇದೇ ಸದ್ಯದ ನ್ಯಾಯಾಂಗ ಬೆಳವಣಿಗೆಯ ಕೇಂದ್ರ ಬಿಂದು. ಹಾಗಾದ್ರೆ ರೇಣುಕಾಸ್ವಾಮಿ ತಾಯಿ ಬದಲಾಗಿದ್ದಾರಾ? ಇದು ಅತ್ಯಂತ ಸೂಕ್ಷ್ಮ ಪ್ರಶ್ನೆ. ಇಲ್ಲಿ 3 ಸಾಧ್ಯತೆಗಳನ್ನ ಮಾತ್ರ ಪ್ರಶ್ನೆಯ ರೂಪದಲ್ಲಿ ನಾವು ನೋಡಬಹುದು. ಪಾಸಿಬಿಲಿಟಿ 1, ಮಾನಸಿಕ ಆಘಾತ. ಮಗನನ್ನ ಕಳೆದುಕೊಂಡ ತಾಯಿ ಒಂದೆಡೆ ಮಗನ ಸಾವಿನ ನೋವು, ಮತ್ತೊಂದೆಡೆ ವರ್ಷಗಳಿಂದ ಸಾಗುತ್ತಿರುವ ನ್ಯಾಯಾಲಯದ ಪ್ರಕ್ರಿಯೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಘಟನೆ, ಪ್ರತಿಯೊಂದು ದಿನ, ಪ್ರತಿಯೊಂದು ಫೋನ್ ಕಾಲ್ ನೆನಪಿನಲ್ಲಿ ಇರಬೇಕು ಅಂತಿಲ್ಲ. ಹೀಗಾಗಿ ಕೆಲವು ವ್ಯತ್ಯಾಸಗಳು ಜಿನಿಯನ್ ಮೆಮೊರಿ ಲ್ಯಾಪ್ಸ್ ಆಗಿರೋ ಸಾಧ್ಯತೆ ಇದೆ. ಪಾಸಿಬಿಲಿಟಿ 2, ಪೊಲೀಸ್ ಹೇಳಿಕೆ ಮತ್ತು ನ್ಯಾಯಾಲಯದ ಸಾಕ್ಷ್ಯದಲ್ಲಿನ ವ್ಯತ್ಯಾಸ. ಪೊಲೀಸರಿಗೆ ನೀಡಿದ ಹೇಳಿಕೆ ಮತ್ತು ಕೋರ್ಟ್ನಲ್ಲಿ ನೀಡುವ ಓರಲ್ ಎವಿಡೆನ್ಸ್ ಒಂದೇ ರೀತಿಯಲ್ಲಿ ಇರಬೇಕು ಅಂತಿಲ್ಲ. ಆದರೆ ಹಿಂದಿನ ಹೇಳಿಕೆ ಮತ್ತು ಈಗಿನ ಹೇಳಿಕೆ ನಡುವೆ ಕಾಂಟ್ರಾಡಿಕ್ಷನ್ ಇದ್ರೆ ಡಿಫೆನ್ಸ್ ಅದನ್ನ ಬಳಸಬಹುದು. ಇದೇ ಕಾರಣಕ್ಕೆ ಪ್ರಾಸಿಕ್ಯೂಷನ್ ಈಗ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶ ಕೇಳ್ತಿದೆ. ಪಾಸಿಬಿಲಿಟಿ ನಂಬರ್ 3, ಯಾರಾದರೂ ಪ್ರಭಾವ ಬೀರಿದ್ದಾರಾ? ಇದು ಅತ್ಯಂತ ದೊಡ್ಡ ಪ್ರಶ್ನೆ. ಆದರೆ ಇದಕ್ಕೆ ಈಗಲೇ ಯಾವುದೇ ದೃಢವಾದ ಸಾಕ್ಷಿ ಇಲ್ಲ. ಈ ಹಿಂದೆ ಕೋಟಿಗಟ್ಟಲೆ ಡೀಲ್ ಆಗಿದೆಯಂತೆ, ದರ್ಶನ್ ಹಣ ಕೊಟ್ಟಿದಾರಂತೆ, ಅದು ಇದು ಊಹಾಪೋಹ ಸುದ್ದಿಗಳು ಆಗಿದ್ವು.
ಹೀಗಾಗಿ ಇದನ್ನ ಸತ್ಯ ಅಂತ ಹೇಳೋಕೆ ಸಾಧ್ಯವಿಲ್ಲ. ಕೋರ್ಟ್ ಮುಂದೆ ಸಾಬೀತಾಗೋವರೆಗೂ ಇದು ಕೇವಲ ಪ್ರಶ್ನೆ ಅಷ್ಟೇ. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ರೇಣುಕಾಸ್ವಾಮಿ ತಾಯಿಯ ಸಾಕ್ಷಿ ಕೇವಲ ಭಾವನಾತ್ಮಕ ವಿಚಾರವಲ್ಲ. ಅವರ ಹೇಳಿಕೆಗಳಲ್ಲಿ ಇರುವ ಕಾಂಟ್ರಾಡಿಕ್ಷನ್ಸ್, ಅವರ ಹಿಂದಿನ ಹೇಳಿಕೆಗಳು, ಅವರ ಟ್ರಯಲ್ ಎವಿಡೆನ್ಸ್ ಇವೆಲ್ಲವೂ ಡಿಫೆನ್ಸ್ ಮತ್ತು ಪ್ರಾಸಿಕ್ಯೂಷನ್ ಎರಡಕ್ಕೂ ಕಾನೂನುಬದ್ಧವಾಗಿ ಮಹತ್ವ ಹೊಂದಿವೆ. ಮತ್ತು ಇದೇ ಕಾರಣಕ್ಕೆ ಪ್ರಾಸಿಕ್ಯೂಷನ್ ಹೈಕೋರ್ಟ್ ವರೆಗೂ ಹೋಗಿದೆ. ಆಗಸ್ಟ್ 12ನೇ ತಾರೀಕು ಹೈಕೋರ್ಟ್ ಬೆಳವಣಿಗೆಯ ಅಸಲಿ ಅರ್ಥ ಏನು ಅಂತ ಡಿಟೈಲ್ ಆಗಿ ಹೇಳ್ತೀನಿ ಕೇಳಿ. ದಯವಿಟ್ಟು ಮತ್ತೊಂದು ಕನ್ಫ್ಯೂಷನ್ ಬೇಡ. ಹೈಕೋರ್ಟ್ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಆರೋಪಿಗಳ ಪರವಾಗಿ ಸಾಕ್ಷಿ ನೀಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಅವರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಅಂತಿಮವಾಗಿ ಘೋಷಣೆಯನ್ನು ಮಾಡಿಲ್ಲ. ಈ ಹಂತದಲ್ಲಿ ಪ್ರಶ್ನೆ ಇರೋದು, ಪ್ರಾಸಿಕ್ಯೂಷನ್ ತನ್ನದೇ ಸಾಕ್ಷಿ ರತ್ನಪ್ರಭಾ ಅವರನ್ನ ಮತ್ತಷ್ಟು ಪ್ರಶ್ನಿಸೋಕೆ ಮುಂದಾಗಿದೆ. ಅದಕ್ಕೆ ಕಾರಣ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಮೊಬೈಲ್ಗೆ ರೇಣುಕಾಸ್ವಾಮಿ ಮೊಬೈಲಿನಿಂದ ಕಾಲ್ ಬಂದಿತ್ತು ಅನ್ನೋ ವಿಚಾರ. ಅವತ್ತು ಕೊಲೆಯಾದ ದಿನ ಜೂನ್ 8ನೇ ತಾರೀಕು 2024ನೇ ಇಸವಿಯಂದು 27 ಸೆಕೆಂಡ್ 47 ಸೆಕೆಂಡ್ಗಳ 2 ಕರೆ ಬಂದಿವೆ. ಶೆಡ್ನಿಂದ ರೇಣುಕಾಸ್ವಾಮಿ ಮೊಬೈಲ್ನಿಂದ ಕರೆ ಮಾಡಿದ್ದಕ್ಕೆ ದಾಖಲೆಗಳಿವೆ. ಆದರೆ ಆಕೆ ಕರೆ ಬಂದಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ದಾಖಲೆಗಳಿಗೆ ವಿರುದ್ಧವಾಗಿ ಹೇಳಿಕೆ ನೀಡಿರೋದ್ರಿಂದ ಅರ್ಜಿ ಸಲ್ಲಿಸಲಾಗಿದೆ ಅಂತಿದ್ದಾರೆ SPP ಪ್ರಸನ್ನ ಕುಮಾರ್. ಇದೇ ಕಾನೂನು ಹೋರಾಟದ ಕೇಂದ್ರ ಬಿಂದು ಕೂಡ. ಈಗ ಎಲ್ಲರ ತಲೆಯಲ್ಲಿರೋದು ಒಂದು ದೊಡ್ಡ ಪ್ರಶ್ನೆ, ತಾಯಿ ಮಗನಿಗೆ ನ್ಯಾಯ ಕೊಡಿಸೋಕೆ ಹೋರಾಡ್ತಿದಾರ, ಅಥವಾ ಮಗ ಹೋಗ್ಬಿಟ್ಟ ಈಗ ನಾನು ಇನ್ನೇನು ಹೇಳಲಿ ಅಂತ ನೋವಿನಲ್ಲಿದ್ದಾರ, ಅಥವಾ ಅವರ ಹೇಳಿಕೆಗಳಲ್ಲಿ ಕಂಡು ಬರುತ್ತಿರುವ ಬದಲಾವಣೆಗಳು ಪ್ರಕರಣದ ಡಿಫೆನ್ಸ್ಗೆ ಅಂದ್ರೆ ದರ್ಶನ್ ಪರವಾಗಿ ಲಾಭ ಆಗ್ತಾ ಇದೆಯಾ? ಇದಕ್ಕೆ ಉತ್ತರವನ್ನ ಈಗಲೇ ಯಾರೂ ಕೂಡ ಕೊಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಸಾಕ್ಷಿಯ ಒಂದು ಸೆಂಟೆನ್ಸ್ ಮಾತ್ರ ಅಲ್ಲ, ಪೂರ್ತಿ ಎವಿಡೆನ್ಸ್ ಚೈನ್ ನೋಡಲಾಗುತ್ತೆ. ಸುಮ್ಮನೆ ದರ್ಶನ್ ಪರ ಸಾಕ್ಷಿ ನೋಡಿದ್ರು ಅಂತ ತಮ್ಮನೈಲ್ ಹಾಕಿ ವ್ಯೂಸ್ ಹೆಚ್ಚಿಸ್ಕೊಳ್ಳೋದಲ್ಲ. ಮತ್ತು ಈ ಪ್ರಕರಣದಲ್ಲಿ ಇನ್ನೊಂದು ಬಿಗ್ ಟ್ವಿಸ್ಟ್ ಅಂದ್ರೆ ಅದು ಒಂದೆಡೆ ರತ್ನಪ್ರಭಾ ಅವರ ಸಾಕ್ಷಿಯ ಸುತ್ತ ಕಾನೂನು ಹೋರಾಟ, ಮತ್ತೊಂದು ಕಡೆ ದರ್ಶನ್ ಅವರ ಆಪ್ತ ಪ್ರದೋಷ್ ಅಪ್ರೂವರ್ ಆಗೋಕೆ ಸಲ್ಲಿಸಿರೋ ಅರ್ಜಿ. ಅವರ ಹೇಳಿಕೆ ದಾಖಲಾಗುವ ಪ್ರಕ್ರಿಯೆಯು ಮುಂದಿನ ಹಂತದಲ್ಲಿ ಪ್ರಮುಖವಾಗಲಿದೆ. ಪ್ರದೋಷ್ ಅವರ ಹೇಳಿಕೆ ದಾಖಲಿಸೋಕೆ ಆಗಸ್ಟ್ 18ರಂದು ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅಂದ್ರೆ ಒಂದು ಕಡೆ ತಾಯಿಯ ಸಾಕ್ಷಿ, ಮತ್ತೊಂದು ಕಡೆ ಆರೋಪಿಯಿಂದಲೇ ಅಪ್ರೂವರ್ ಆಗುವ ಪ್ರಯತ್ನ. ಇವೆರಡೂ ಬೆಳವಣಿಗೆಗಳು ಪ್ರಕರಣದ ಮುಂದಿನ ಕಾನೂನು ಹೋರಾಟಕ್ಕೆ ಕುತೂಹಲವನ್ನ ಹೆಚ್ಚಿಸ್ತಿವೆ. ರೇಣುಕಾಸ್ವಾಮಿ ಬದುಕಿದ್ದಾಗ ತಾಯಿಯ ಜೊತೆ ಮಾತನಾಡಿದ್ದ ಕೊನೆಯ ಕ್ಷಣಗಳು, ಅವರು ಮನೆಯಿಂದ ಹೊರಟ ಕ್ಷಣ, ಆಮೇಲೆ ನಡೆದ ಘಟನೆಗಳು, ಇವೆಲ್ಲದರ ನಡುವೆ ಈಗ ತಾಯಿಯ ಹೇಳಿಕೆಯೇ ಮತ್ತೆ ಪ್ರಶ್ನೆಯಾಗಿ ನಿಂತಿದೆ. ಪೊಲೀಸರಿಗೆ ಹೇಳಿದ್ದ ಮಾತೊಂದು, ಕೋರ್ಟ್ನಲ್ಲಿ ಹೇಳಿದ ಮಾತು ಮತ್ತೊಂದು. ಆದ್ರೆ ಇದರ ಹಿಂದೆ ಇರೋ ಸತ್ಯ ಏನು? ತಾಯಿಯ ನೆನಪು ತಪ್ತಾ, ಹೇಳಿಕೆ ತಪ್ತಾ, ಅಥವಾ ಪ್ರಕರಣದ ಯಾವುದೋ ಅಜ್ಞಾತ ಭಾಗ ಇನ್ನೂ ಹೊರಬರ್ಬೇಕಿದೆಯಾ? ಇದಕ್ಕೆ ಉತ್ತರ ಕೋರ್ಟ್ನ ಮುಂದಿನ ಕಲಾಪಗಳಲ್ಲಿ ಸಿಗಬೇಕಿದೆ. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇನ್ನೂ ತೆರೆದುಕೊಳ್ಬೇಕಿರೋ ಕಾನೂನು ಪುಟಗಳು ಸಾಕಷ್ಟಿವೆ. ಮತ್ತು ಆ ಪುಟಗಳಲ್ಲಿ ರತ್ನಪ್ರಭಾ ಅವರ ಸಾಕ್ಷಿ ಯಾವ ತಿರುವು ಪಡೆಯುತ್ತೆ ಅನ್ನೋದಂತೂ ಕುತೂಹಲಕಾರಿ ಪ್ರಶ್ನೆ. ಇಂತಹ ಇನ್ಡೆಪ್ತ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.